ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣದ A2 ಆಗಿರುವ ದರ್ಶನ್ ಮತ್ತು A1 ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ದೋಷಾರೋಪ ಪ್ರಕ್ರಿಯೆಗಾಗಿ ಬೆಂಗಳೂರಿನ 64ನೇ CCH ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು. ಪರಪ್ಪನಾಗ್ರಹಾರ ಜೈಲಿನಿಂದ ಪ್ರತ್ಯೇಕ ವಾಹನಗಳಲ್ಲಿ ಆರೋಪಿಗಳನ್ನ ಪೊಲೀಸರು ಕರೆತಂದಿದ್ದು, ದರ್ಶನ್ ನೀಲಿ ಬಣ್ಣದ ಪುಲೋವರ್ ಧರಿಸಿ ಹಣೆಗೆ ಕುಂಕುಮವಿಟ್ಟು ಮಾಸ್ಕ್ ಧರಿಸಿ ಬಂದಿದ್ರು. ಇನ್ನು ಗಾಢ ನೀಲಿ ಬಣ್ಣದ ಉಡುಪಿನಲ್ಲಿದ್ದ ಪವಿತ್ರ ಗೌಡರನ್ನ ಪೊಲೀಸರು ಪ್ರತ್ಯೇಕವಾಗಿ ಕರೆತಂದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎಲ್ಲ 17 ಆರೋಪಿಗಳ ವಿರುದ್ಧ ಪೊಲೀಸರು ವಿವಿಧ ಸೆಕ್ಷನ್ಗಳಡಿ ಕೇಸ್ ದಾಖಲಿಸಿದ್ರು. IPC ಸೆಕ್ಷನ್ 302 ಅಡಿ ಕೊಲೆ ಪ್ರಕರಣ, IPC ಸೆಕ್ಷನ್ 351 ಪ್ರಕಾರ ಮಾರಣಾಂತಿಕ ಹಲ್ಲೆ, IPC ಸೆಕ್ಷನ್ 120B ಅಡಿ ಕ್ರಿಮಿನಲ್ ಒಳಸಂಚು, IPC ಸೆಕ್ಷನ್ 204ರಂತೆ ಸಾಕ್ಷ್ಯ ನಾಶ ಹಾಗೂ IPC ಸೆಕ್ಷನ್ 359 ಅಡಿ ಅಪಹರಣ ಪ್ರಕರಣವನ್ನ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ದಾಖಲಿಸಲಾಗಿದೆ. ಇನ್ನು ದೋಷಾರೋಪ ಪ್ರಕ್ರಿಯೆ ವಿಚಾರಣೆಗಾಗಿ ಕೋರ್ಟ್ ಹಾಲ್ಗೆ ಆಗಮಿಸಿದ ಜಡ್ಜ್ ಕಿಕ್ಕಿರಿದು ಸೇರಿದ ವಕೀಲರನ್ನ ನೋಡಿ ನಕ್ಕಿದ್ರು. ದಯಮಾಡಿ ಹೊರಗಡೆ ಹೋಗಿ, ಕೇಸ್ ಸಂಬಂಧಿಸಿದ ವಕೀಲರು ಮಾತ್ರ ಹಾಜರಿರಿ. ಇಷ್ಟು ಜನರಿದ್ರೆ ಹೇಗೆ ದೋಷಾರೋಪ ಹೊರಿಸೋದು ಮತ್ತು ವಿಚಾರಣೆಗೆ ತೊಂದರೆ ಆಗತ್ತೆ ಅಂತ ಮನವಿ ಮಾಡಿದ್ರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಆರೋಪಿಗಳಾದ ದರ್ಶನ್ ಮತ್ತು ಗ್ಯಾಂಗ್ ಎದುರು ಕೋರ್ಟ್ ಹಾಲ್ನಲ್ಲಿ ಜಡ್ಜ್ ದೋಷಾರೋಪಗಳನ್ನು ಓದಿ ಹೇಳಿದ್ರು. ಪ್ರಕರಣದ ಬಗ್ಗೆ ಫ್ರೇಮ್ ಆಗಿದ್ದ ಚಾರ್ಜಸ್ ಬಗ್ಗೆ, ಪವಿತ್ರ ಗೌಡಗೆ ಬಂದ ಮೆಸೇಜ್ಗಳು, ಕಿಡ್ನಾಪ್ಗೆ ನಡೆಸಿದ ಒಳಸಂಚು, ಅಕ್ರಮ ಕೂಟ, ಕಿಡ್ನಾಪ್ ಬಗ್ಗೆ ಸಾರಾಂಶ ಓದಿ ಜಡ್ಜ್ ವಿವರಿಸಿದ್ರು. A1 ದರ್ಶನ್ ರೊಂದಿಗೆ ಸಂಬಂಧ ಹೊಂದಿದ್ದು 2, 3 ಮತ್ತು 10ನೇ ಆರೋಪಿಗಳೊಂದಿಗೆ ಸೇರಿ ಒಳಸಂಚು ಮಾಡಿದಿರಿ. ದರ್ಶನ್ ಅಭಿಮಾನಿಗಳು ಅಕ್ರಮ ಕೂಟ ರಚಿಸಿಕೊಂಡು ಕಿಡ್ನಾಪ್ ಮಾಡಿಸಿದ್ರಿ. ರೇಣುಕಾಸ್ವಾಮಿಯನ್ನ ಅಪಹರಿಸಿ RR ನಗರಕ್ಕೆ ಕರೆತರುವಾಗ ಆತನ ಚಿನ್ನಾಭರಣ ಕಿತ್ಕೊಂಡು ಶೆಡ್ಗೆ ಕರೆತಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರಿ. ರೇಣುಕಾಸ್ವಾಮಿಯನ್ನ ಮೇಲೆತ್ತಿ ಕುಕ್ಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ರಿ ಅಂತ ಜಡ್ಜ್ ಚಾರ್ಜಸ್ ಓದಿದ್ರು. ಆದರೆ ಜಡ್ಜ್ ಓದಿ ಹೇಳಿದ ಆರೋಪಗಳನ್ನ ಎಲ್ಲ 17 ಆರೋಪಿಗಳು ನಿರಾಕರಿಸಿದ್ರು. ಇವು ಸುಳ್ಳು ಅಂತ ಉತ್ತರಿಸಿದ್ರು. ಬಳಿಕ ವಿಚಾರಣೆಯನ್ನ ನ್ಯಾಯಾಲಯ ನವೆಂಬರ್ 10ಕ್ಕೆ ಮುಂದೂಡಿದೆ. ನವೆಂಬರ್ 10ರಂದು ಪ್ರಕರಣದ ಟ್ರಯಲ್ ಯಾವಾಗ ಆರಂಭವಾಗಬೇಕು ಅಂತ ಕೋರ್ಟ್ ದಿನಾಂಕ ನಿಗದಿಪಡಿಸಲಿದೆ. ಕೋರ್ಟ್ ವಿಚಾರಣೆ ಬಳಿಕ ಪ್ರತಿಕ್ರಿಯಿಸಿದ ಪವಿತ್ರ ಗೌಡ ಪರ ವಕೀಲ ನಾರಾಯಣ ಸ್ವಾಮಿ, ಚಾರ್ಜಸ್ ಫ್ರೇಮ್ ಆಗಿದೆ, ಆದರೆ ದೋಷಾರೋಪಣೆಯನ್ನ ಯಾರೂ ಒಪ್ಕೊಂಡಿಲ್ಲ ಅಂದ್ರು. ಮತ್ತೊಂದೆಡೆ ದರ್ಶನ್ ಪರ ವಕೀಲ ಸುನಿಲ್ ಮಾತನಾಡಿ 17 ಆರೋಪಿಗಳು ಆರೋಪಗಳನ್ನ ನಿರಾಕರಿಸಿದ್ದಾರೆ. ಸಾಕ್ಷ್ಯ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಅವರು ನಮಗೆ ಮೊದಲೇ ಅರ್ಜಿ ಕೊಡಬೇಕಿದೆ ಅಂದ್ರು. 81 ದಿನಗಳ ಬಳಿಕ ಜೈಲಿನಿಂದ ಹೊರಗೆ ಕಾಣಿಸಿಕೊಂಡ A2 ದರ್ಶನ್ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿರೋದು ಕಂಡುಬಂದಿದೆ. ಪೊಲೀಸ್ ವಾಹನದಲ್ಲಿ ಬಂದ ದರ್ಶನ್ ಹಣೆಗೆ ಕುಂಕುಮ ಇಟ್ಟು ಭಾವುಕರಾಗಿ ನೋಡುತ್ತಿದ್ದ ದೃಶ್ಯ ಸೆರೆ ಸಿಕ್ಕಿದೆ. ಇನ್ನು ದರ್ಶನ್ ತೂಕದಲ್ಲೂ ಇಳಿಕೆ ಕಂಡುಬಂತು. ಸುಮಾರು 10ರಿಂದ 12 ಕೆಜಿಯಷ್ಟು ದರ್ಶನ್ ತೂಕ ಇಳಿದಿದೆ ಎನ್ನಲಾಗಿದೆ. ಮತ್ತೊಂದೆಡೆ ಪವಿತ್ರ ಗೌಡ ಸೊರಗಿದ್ದಾರೆ. ಪೊಲೀಸ್ ವಾಹನದಲ್ಲಿ ಸಪ್ಪೆ ಮೋರೆ ಹಾಕಿ ಕುಳಿತಿದ್ದ ಪವಿತ್ರ ಗೌಡ ದೃಶ್ಯ ಸೆರೆ ಸಿಕ್ಕಿದೆ. ಇನ್ನು ಸುಮಾರು 2.5 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ಜಡ್ಜ್ ಎದುರು ಹಾಜರಾಗಿದ್ದಾಗ ಪವಿತ್ರ ಗೌಡ ಹಿಂದೆ ದರ್ಶನ್ ನಿಂತಿದ್ರು. ಈ ವೇಳೆ ದರ್ಶನ್ನ ಮಾತನಾಡಿಸಲು ಪವಿತ್ರ ಗೌಡ ಯತ್ನಿಸಿದ್ದಾರೆ. ಮುಂದೆ ಬಂದು ನಿಲ್ಲುವಂತೆ ದರ್ಶನ್ನ ಪವಿತ್ರ ಗೌಡ ಕರೆದಿದ್ದಾರೆ. ಇತ್ತ ಕೋರ್ಟ್ ಹೊರಗೆ ಜೈಲು ಪಾಲಾಗಿರೋ ಪವಿತ್ರ ಗೌಡ ಭೇಟಿಗಾಗಿ ಪುತ್ರಿ ಹಾಗೂ ತಾಯಿ ಭಾಗ್ಯಮ್ಮ ಬಂದಿದ್ರು. ಇನ್ನೊಂದೆಡೆ ದರ್ಶನ್ ಮತ್ತು ಗ್ಯಾಂಗ್ ಇದ್ದ ಪೊಲೀಸ್ ವಾಹನದ ಜೊತೆ ಕೋರ್ಟ್ ಆವರಣದ ಒಳಗೆ ಹೋಗಲು ಡೆವಿಲ್ ಪೋಸ್ಟರ್ ಇರೋ ಫಾರ್ಚುನರ್ ಕಾರು ಯತ್ನಿಸಿದೆ. ಆದರೆ ಪೊಲೀಸರು ಕಾರು ತಡೆದು ವಾಪಸ್ ಕಳಿಸಿದ್ರು. ದೋಷಾರೋಪ ಪ್ರಕ್ರಿಯೆ ಬಳಿಕ ದರ್ಶನ್, ಪವಿತ್ರ ಗೌಡ ಮತ್ತು ಗ್ಯಾಂಗ್ನ ಪೊಲೀಸರು ಹೊರಗಡೆ ತಂದು ಪ್ರತ್ಯೇಕ ಪೊಲೀಸ್ ಬಸ್ಗಳಲ್ಲಿ ಹತ್ತಿಸಿದ್ರು. ಈ ವೇಳೆ ಕೋರ್ಟ್ ಹೊರಗೆ ಕಿಕ್ಕಿರಿದು ಸೇರಿದ್ದ ದರ್ಶನ್ ಅಭಿಮಾನಿಗಳು ಕೂಗಾಡಿದ್ದಾರೆ. ಡಿ ಬಾಸ್ ಅಂತ ಕಿರ್ಚಾಡಿದ್ದಾರೆ. ದರ್ಶನ್ನ ಕೆಲ ಪುಂಡ ಅಭಿಮಾನಿಗಳು ಕೋರ್ಟ್ ಆವರಣದಲ್ಲೇ ತೀವ್ರವಾಗಿ ಕಿರ್ಚಾಟ ನಡೆಸಿದ್ರು. ಪೊಲೀಸ್ ವಾಹನದ ಹತ್ತಿರ ಬಂದ ದರ್ಶನ್ ಅಭಿಮಾನಿಗಳತ್ತ ನೋಡಿ ಕೈ ಎತ್ತಿ ಮುಗುಳ್ನಗೆ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಅಭಿಮಾನಿಗಳನ್ನ ನಿಯಂತ್ರಿಸಿ ಶಾಂತಿ ಕಾಪಾಡೋದ್ರಲ್ಲಿ ಪೊಲೀಸರು ಸಾಕಾಗಿ ಹೋದ್ರು. ನಂತರ ದರ್ಶನ್ ಮತ್ತು ಪವಿತ್ರಳನ್ನ ಪ್ರತ್ಯೇಕ ವಾಹನಗಳಲ್ಲಿ ಕೂರಿಸಿ ಎಲ್ಲ ಆರೋಪಿಗಳನ್ನ ಜೈಲಿಗೆ ಶಿಫ್ಟ್ ಮಾಡಿದ್ರು. ಮತ್ತೊಂದೆಡೆ ದರ್ಶನ್ ಮತ್ತು ಗ್ಯಾಂಗ್ ಕೋರ್ಟ್ ವಿಚಾರಣೆ ಬಗ್ಗೆ ಟಿವಿಯಲ್ಲಿ ವೀಕ್ಷಿಸಿದ ರೇಣುಕಾಸ್ವಾಮಿ ಕುಟುಂಬದವರು ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು. ಬೆಂಗಳೂರಲ್ಲಿ ವಿದೇಶಿ ಡ್ರಗ್ ಪೆಡ್ಲರ್ ಮಹಿಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾಳೆ. ಬುರ್ಖಾ ಧರಿಸಿ ಏರಿಯಾಗೆ ಎಂಟ್ರಿ ಕೊಡ್ತಿದ್ದ ಮಹಿಳೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಬಟ್ಟೆ ಬದಲಿಸ್ತಾ ಇದ್ಲು. ಬುರ್ಖಾ ಧರಿಸಿ ಮೊಬೈಲ್ ಹಿಡಿದು ಓಡಾಡ್ತಿದ್ದ ಮಹಿಳೆಯ ಬಗ್ಗೆ ಆಟವಾಡ್ತಿದ್ದ ಮಕ್ಕಳಿಗೆ ಅನುಮಾನ ಮೂಡಿತು. ಈ ಬಗ್ಗೆ ರಾಜೇಶ್ ಎಂಬಾತನಿಗೆ ಮಕ್ಕಳು ಸುಳಿವರಿದ್ರು. ಈ ವೇಳೆ ಬೆನ್ನತ್ತಿ ಬಂದಾಗ ಮನೆಯ ಸೆಲ್ಲಾರ್ಗೆ ನುಗ್ಗಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡ್ರಗ್ಸ್ ಡೀಲ್ಗೆ ಬುರ್ಖಾ ಧರಿಸಿ ಬಂದಿದ್ದ ನೈಜೀರಿಯಾ ಮಹಿಳೆ ಪರಾರಿಯಾಗೋ ವೇಳೆ ಮನೆಯ ಬಕೆಟ್ಗೆ ಡ್ರಗ್ಸ್ ಹಾಕಿದ್ಲು. MDMA ಕ್ರಿಸ್ಟಲ್ ಇರೋ ಪೊಟ್ಟಣವನ್ನ ಬಕೆಟ್ಗೆ ಎಸೆದಿದ್ಲು. ಬಳಿಕ ಮನೆಯ ಲೇಬರ್ ರೂಮ್ಗೆ ಮಹಿಳೆ ಎಂಟ್ರಿ ಕೊಟ್ಟಿದ್ಲು. CCTV ಪರಿಶೀಲನೆ ವೇಳೆ ಡ್ರಗ್ಸ್ ಎಸೆದಿರೋದು ಪತ್ತೆಯಾಗಿದೆ. 35 ವರ್ಷದ ಸ್ಟೆಫಿನ್ ಬ್ಲೆಸಿಂಗ್ ನೋಸ್ಲಿಯನ್ನ ಕೊಡಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬರೋಬ್ಬರಿ 35 ಗ್ರಾಂ MDMA ಕ್ರಿಸ್ಟಲ್ ಪೊಟ್ಟಣ ಪತ್ತೆ ಹಚ್ಚಿದ್ದಾರೆ.
ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಪ್ರಕರಣದ ಆರೋಪಿ ವೈದ್ಯ ಮಹೇಂದರ್ ರೆಡ್ಡಿ ವಿಚಾರಣೆ ವೇಳೆ ಹಲವು ವಿಚಾರಗಳನ್ನ ಬಾಯಿಬಿಟ್ಟಿದ್ದಾನೆ. ಕೊಲೆ ನಡೆದ 6 ತಿಂಗಳ ಬಳಿಕ ಮಹೇಂದರ್ ರೆಡ್ಡಿ ಮಾಡಿದ್ದ ಪ್ಲಾನ್ಗಳು ಬಯಲಾಗಿವೆ. ಮಹೇಂದರ್ ರೆಡ್ಡಿ ಹಲವು ಯುವತಿಯರ ಸಂಪರ್ಕ ಹೊಂದಿದ್ದ ವಿಚಾರ, ಎಲ್ಲಾ ಯುವತಿಯರಿಗೂ ಸುಳ್ಳಿನ ಕತೆ ಕಟ್ಟಿದ್ದ ವಿಚಾರವೂ ರಿವೀಲ್ ಆಗಿದೆ. ಕಿಲ್ಲರ್ ಮಹೇಂದರ್ ರೆಡ್ಡಿ 2023ರಲ್ಲಿ ಮುಂಬೈ ಯುವತಿಯೊಬ್ಬಳ ಹಿಂದೆ ಬಿದ್ದಿದ್ದ. ಮದುವೆಯಾಗೋದಾಗಿ ಯುವತಿ ಮನೆಗೆ ಹೋಗಿ ಮಾತನಾಡಿದ್ದ. ಆದ್ರೆ ಅದೇನಾಯ್ತೋ ಏನೋ, ವಾಪಸ್ ಮನೆಗೆ ಬಂದು ತಂದೆಯಿಂದ ಕರೆ ಮಾಡಿಸಿ ಮಹೇಂದ್ರ ಅಪಘಾತದಲ್ಲಿ ಸತ್ತು ಹೋಗಿದ್ದಾನೆ ಅಂತ ಸುಳ್ಳು ಹೇಳಿಸಿದ್ದ. ಮಹೇಂದ್ರ ಸಾವನ್ನಪ್ಪಿದ್ದಾನೆ ಅಂತ ನಂಬಿದ್ದ ಯುವತಿ ಸುಮ್ಮನಾಗಿದ್ಲು. ಇದಾದ ಬಳಿಕ ಮಹೇಂದ್ರ ಕೃತಿಕಾಳನ್ನ ಮದುವೆಯಾಗಿ ಕೊಲೆ ಮಾಡಿದ್ದ. ಇದಾದ ನಂತರ ಮತ್ತೆ ಮುಂಬೈ ಯುವತಿಯನ್ನ ಸಂಪರ್ಕಿಸಿದ್ದ ಮಹೇಂದ್ರ ಮತ್ತೊಂದು ಸುಳ್ಳಿನ ಪುರಾಣ ಹೇಳಿದ್ದಾನೆ. ಅಂದು ಅಪಘಾತ ಅಂತ ಸುಳ್ಳು ಹೇಳಿದ್ದ ಮಹೇಂದ್ರ ಕಳೆದ ಸೆಪ್ಟೆಂಬರ್ನಲ್ಲಿ ಅದೇ ಯುವತಿಗೆ ಕರೆ ಮಾಡಿ ಮತ್ತೊಂದು ಸುಳ್ಳು ಹೇಳಿದ್ದ. ನಾನು ಮೊದಲು ನೋಡಿದ ಹುಡುಗಿ ನೀನು, ನಿನ್ನ ಮದುವೆ ಆದ್ರೆ ನೀನು ಸಾಯೋದಾಗಿ ಜಾತಕದಲ್ಲಿತ್ತು, ಹೀಗಾಗಿ ನಾನು ಮತ್ತೊಬ್ಬಳನ್ನ ಮದುವೆಯಾಗಿದ್ದೆ. ನನ್ನ ಪತ್ನಿ ಈಗ ಆರೋಗ್ಯ ಸರಿ ಇಲ್ಲದೆ ಸತ್ತು ಹೋಗಿದ್ದಾಳೆ, ಈಗ ನಾವು ಮದುವೆ ಆಗಬಹುದು ಅಂತ ಮುಂಬೈ ಯುವತಿಯನ್ನ ನಂಬಿಸಿದ್ದ. ಇದು ಮಹೇಂದ್ರನ ವಿಚಾರಣೆ ಮಾಡಿದಾಗ ಬಯಲಾಗಿದೆ. ಮಹೇಂದ್ರನ ಮೊಬೈಲ್, ಲ್ಯಾಪ್ಟಾಪ್ ಪರಿಶೀಲನೆ ನಡೆಸಿದಾಗ ಮಹೇಂದ್ರ ಮುಂಬೈ ಯುವತಿ ಅಷ್ಟೇ ಅಲ್ಲದೆ ಮಣಿಪಾಲದ ಯುವತಿಯೊಬ್ಬಳಿಗೂ ಚಾಟಿಂಗ್ ಮಾಡಿದ್ದು ಗೊತ್ತಾಗಿದೆ. ಮಣಿಪಾಲದ ಯುವತಿ ವಾಟ್ಸಪ್ ಬ್ಲಾಕ್ ಮಾಡಿದ್ರೂ ಫೋನ್ ಪೇನಲ್ಲಿ ಚಾಟಿಂಗ್ ಮಾಡ್ತಿದ್ದ. ಮಣಿಪಾಲದ ಯುವತಿ ಜೊತೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಚಾಟಿಂಗ್ ಮಾಡಿದ್ದು, ಸಂಪೂರ್ಣ ಚಾಟಿಂಗ್ ಹಿಸ್ಟ್ರಿಯನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಮಣಿಪಾಲದ ಯುವತಿಗೂ ಕತೆ ಕಟ್ಟಿದ್ದ ಮಹೇಂದ್ರ, ಐ ಕಿಲ್ಡ್ ಮೈ ವೈಫ್ ಬಿಕಾಸ್ ಆಫ್ ಯು ಅಂತ ಮೆಸೇಜ್ ಮಾಡಿದ್ದ. ನಿನಗಾಗಿ ನನ್ನ ಹೆಂಡತಿಯನ್ನೇ ಕೊಂದಿದ್ದೀನಿ ಅಂತ ನಂಬಿಸಿದ್ದ. ಈ ಮೆಸೇಜ್ ಡಿಲೀಟ್ ಮಾಡಲು ಮಹೇಂದ್ರ ಯತ್ನಿಸಿದ್ದ. ಆದರೆ ಫೋನ್ ಪೇನಲ್ಲಿ ಮೆಸೇಜ್ ಡಿಲೀಟ್ ಆಗಲ್ಲ. ಹೀಗಾಗಿ ಡಿಲೀಟ್ ಮಾಡಲಾಗದೆ ಮಹೇಂದರ್ ರೆಡ್ಡಿ ಲಾಕ್ ಆಗಿದ್ದಾನೆ. ಈಗಾಗಲೇ ಯುವತಿಯನ್ನ ಕರೆಸಿ ವಿಚಾರಣೆ ಮಾಡಿರೋ ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಮೈಸೂರು ಡಿಸಿ ಕಚೇರಿ ಆವರಣದಲ್ಲಿ ಮಾಜಿ ಸಿಎಂ ದೇವರಾಜ್ ಅರಸು ಪ್ರತಿಮೆಯನ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಸಚಿವ ಮಹದೇವಪ್ಪ, ದೇವರಾಜು ಅರಸು ಪುತ್ರಿ ಭಾರತಿ ಹಾಗೂ ಹಲವು ಶಾಸಕರು ಉಪಸ್ಥಿತರಿದ್ದರು. ಪ್ರತಿಮೆ ಲೋಕಾರ್ಪಣೆ ಸಮಯದಲ್ಲಿ ಕಂಸಾಳೆ ರವಿ ಹೆಸರಿನ ಸಿದ್ದು ಅಭಿಮಾನಿ ಅಂದು ದೇವರಾಜ ಅರಸು, ಇಂದು ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ರು. ಘೋಷಣೆ ಕೂಗಿದ ಅಭಿಮಾನಿ ಮೇಲೆ ಸಿಟ್ಟಾದ ಸಿದ್ದರಾಮಯ್ಯ, ದೇವರಾಜ ಅರಸು ದೇವರಾಜು ಅರಸುನೇ, ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಅಂತ ಹೇಳಿದ್ರು. ಯಾರವನು? ದೇವರಾಜ ಅರಸು ದೇವರಾಜ ಅರಸೆ, ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ. ನನಗೂ ದೇವರಾಜ ಅರಸ್ಗೂ ಕಂಪೇರ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಓಕೆ, ನೀರಯ್ಯ. ಮೈಸೂರಿನ ಘಟಿಕೋತ್ಸವ ಭವನದಲ್ಲಿ 2018-19ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯೆ ಮತ್ತು ನಟಿ ಉಮಾಶ್ರೀ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ, ನಾದಬ್ರಹ್ಮ ಹಂಸಲೇಖ, ರಾಜೇಂದ್ರ ಸಿಂಗ್ ಬಾಬು, ಜಯಂತ್ ಕಾಯ್ಕಿಣಿ, ತಬಲಾ ನಾಣಿ, ನಟ ರಿಷಬ್ ಶೆಟ್ಟಿ, ಪತ್ನಿ ಪ್ರಗತಿ ಶೆಟ್ಟಿ ಸೇರಿದಂತೆ ಹಲವರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಪ್ರಶಸ್ತಿಗೆ ಆಯ್ಕೆಯಾಗಿರುವ ನಟ ನಟಿಯರು, ತಂತ್ರಜ್ಞರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕಳೆದ 3 ವರ್ಷಗಳಿಂದ ಕನ್ನಡ ಸಿನಿಮಾಗಳಿಗೆ ಸಬ್ಸಿಡಿ ಕೊಟ್ಟಿಲ್ಲ, ಎಲ್ಲಾ ಸಬ್ಸಿಡಿ ಹಣವನ್ನ ಒಟ್ಟಿಗೆ ಕೊಡೋಣ ಅಂದ್ರು. ಇನ್ನು ಸಬ್ಸಿಡಿಗೋಸ್ಕರ ಸಿನಿಮಾ ನಿರ್ಮಾಣ ಮಾಡಬಾರದು, ಜನ ನೋಡುವಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದರು. ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಹಳೆ ದೇವಸ್ಥಾನ ದುರಸ್ತಿ ವೇಳೆ ನಿಧಿ ಪತ್ತೆಯಾಗಿದೆ. ಜವ್ವಡುಮಲೈ ಬೆಟ್ಟದಲ್ಲಿರುವ ಶಿವನ ದೇವಸ್ಥಾನದ ದುರಸ್ತಿ ವೇಳೆ 103 ಚಿನ್ನದ ನಾಣ್ಯಗಳು ಪತ್ತೆಯಾಗಿವೆ. ನಿಧಿ ಪತ್ತೆ ಬಗ್ಗೆ ಸ್ಥಳೀಯರು ಪುರಾತತ್ವ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿಧಿ ಪತ್ತೆ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಏಕದಿನ ಮಹಿಳಾ ವಿಶ್ವಕಪ್ ಟ್ರೋಫಿ ಗೆದ್ದು ಇತಿಹಾಸ ಬರೆದ ಭಾರತದ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಬರೋಬ್ಬರಿ 90 ಕೋಟಿ ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ಇದರ ಜೊತೆಗೆ ಬಿಸಿಸಿಐ ಕೂಡ 51 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಇನ್ನು ವಿಶ್ವಕಪ್ ಗೆದ್ದ ಮಹಿಳಾ ಟೀಮ್ ಆಟಗಾರ್ತಿಯರಿಗೆ ಮುಂಬೈನಲ್ಲಿ ಭರ್ಜರಿ ಸ್ವಾಗತ ಕೋರಲಾಗಿದೆ. ಚೊಚ್ಚಲ ವಿಶ್ವಕಪ್ ಗೆದ್ದು ಇತಿಹಾಸ ಬರೆದ ಟೀಂ ಇಂಡಿಯಾ ನಾರಿ ಪಡೆಯನ್ನ ಪ್ರಧಾನಿ ಮೋದಿ ಮಂಗಳವಾರ ಭೇಟಿಯಾಗಿ ಅಭಿನಂದಿಸಲಿದ್ದಾರೆ.